ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಪ್ಲೋ ಸುಶಾಂತ್. ಇವತ್ತು ಸ್ಯಾಟರ್ಡೆ, ಸೊ ನಮ್ಮ ಫ್ರೆಂಡ್ ಎಲ್ಲ ಪ್ಲಾನ್ ಮಾಡ್ಕೊಂಡ ಚಿಕ್ಕಬಳ್ಳಾಪುರ ಆದಿಯೋಗಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಸೊ ಈಗ ಟೈಮ್ ಅರೌಂಡ್ 3 o'clock ಆಗೈತಿ. ಸೊ ಸ್ವಲ್ಪ ಜಲ್ದಿ ಜಾಗ ಬಿಟ್ಟು ಅಲ್ಲಿ ಹೋಗಿ ಸ್ವಲ್ಪ ವಿಡಿಯೋದು ಮಾಡ್ಕೋಬೇಕಂತ ಪ್ಲಾನ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ರೆಡಿ ಆಗೈತಿ. ನಾನು ಏನೇನು ಬೇಕು ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ತೊಗೊಂಡನಿ, ಎಲ್ಲ ಜಾಕೆಟ್ ಅದ ಇದೆಲ್ಲ. ಸೊ ಏನಿಲ್ಲ, ಇನ್ನು ಜಾಗ ಬಿಡೋದು ಬಿಟ್ಟ ಮೇಲೆ ನಾ ಇನ್ನು ಡೈರೆಕ್ಟ್ ಮೋಟರ್ ಲಾಗ್ನ ಸಿಗ್ತೀನಿ. ಲೇಟ್ ಆಗೈತಿ, ನಮ್ಮ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ಬೈಕ್ ರೆಡಿ ಮಾಡ್ತೇನೆ, ಹೋಗೋದು ಒಂದು ಬಾಕಿ ಐತಿ. ಮಕ್ಕಳ 3ಕ್ಕೆ ಬರ್ತು 4ಕ್ಕೆ ಬರ್ತೀನಿ ಅಂತೇಳಿ ಲೇಟ್ ಮಾಡ್ಯಾವ. ಏನು ಮಾಡೋಕೆ ಬರಂಗಿಲ್ಲ. ಎಟ್ಟ ಅಲ್ಲಿ ದೋಸ್ತರ ಬಿಟ್ಟು ಹಾಕೋ ಬರಂಗಿಲ್ಲ. ಇವ್ರನ್ನೋದು ಕರ್ಕೊಂಡು ಲಾಂಗ್ ಡ್ರೈವ್ ಹೋದ್ರೆ ಸತ್ತ ಹೋಗೋದು. ಪೆಟ್ರೋಲ್ ಒಂದು 2 ಕಡೆ ತೋರ್ಸತ್ತಿ. ಸೊ ಹೋಗಿ ಬರ್ತೈತಿವಲ್ಲ ಗೊತ್ತಿಲ್ಲ. ಮತ್ತೆ ಅದನ್ನು ಟ್ಯಾಂಕ್ ಬಗ್ಗೆ ಬಿಚ್ಚಬೇಕು, ಎಲ್ಲ ಬಿಚ್ಚಬೇಕು. ಸೊ ಜಸ್ಟ್ ಈಗ ನಮ್ಮ ಫೀಸನ್ ನಾವು ಬಿಟ್ಟೋದು. ಇನ್ನು ಸ್ವಲ್ಪ ಮುಂದೆ ಹೋಗಿ ನಮ್ಮ ಫ್ರೆಂಡ್ಸ್ ಎಲ್ಲ ನಿಂತಾರವ್ರು. ನಿಂತಾರಣ್ಣಾಕೆನ 2 ಜನ ಅದಾರು. 3ಕ್ಕೆ ಬರ್ತೀನಿ ಯಾರು, ಟೈಮ್ 4 ಆಗ್ಬತ್ತು, ಇನ್ನೂ ಬರೋದು ಗೊತ್ತಿಲ್ಲ. ಮತ್ತು ನನಗೆ ಹೇಳ್ತಾರು ಎಲ್ಲದಿ ಇನ್ನೊಬ್ಬರು ಬಾಲ್ಯ ಅಂತೇಳಿ. ನೋಡ್ರಿ ಇಂಥ ಚಡಿಗಳು ಬಿಟ್ಟಾರ ಇಲ್ಲಿ ಹಾದ್ಯಾಗ. ಎಲ್ಲರೂ ಯಾವ ಬೈಕ್ ಆಗೈತಿ ಟೈರ್ಗೆ ಏರ್ದು ಅಂದ್ರೆ ಏನು ಗತಿ. ಅವು ಸಣ್ಣ ಚಡಿದಾವ, ಅದು ಇಲ್ಲಪ್ಪ ಕಿರ್ಬಟ್ ಸೈಜ್ ಅದಾವ ಚಡಿಗಳು. ಬಟ್ ರಾಯಲ್ ಎನ್ಫೀಲ್ಡ್ ಬೈಕಿಗೆ ಕ್ಲಾಸಿಕ್ಕಿಗೆ ಅವು ಓಲ್ಡ್ ಸೈಲೆನ್ಸರ್ ಪ್ಯಾಕ್ ಹಾಕ್ತಿರ್ ಗೊತ್ತಾನ. ನಾವು ಅಂಥದ್ರಾಗ ನಮ್ದು ಇದೊಂದು ಬೋಬೋ ಕಂಪ್ನಿದ ಚಾರ್ಜಿಂಗ್ ಪಾಯಿಂಟ್ ಆಕ್ಷನ್ಯ. ಸೊ ಅದು ಯಾಕೋ ಚಾರ್ಜ್ ಆಗತ್ತೆ, ಬಟ್ ಕರೆಂಟ್ ಸಪ್ಲೈ ಆಗತ್ತೆ, ಬಟ್ ಚಾರ್ಜ್ ಆಗತ್ತೆ. ಅದಕ್ಕೆ ಆಂಬಲ್ಲ ನೋಡು ಚೆಕ್ ಮಾಡಿಸ್ಬೇಕು ಅಂದಿದ್ದು ಇವತ್ತು. ಬಟ್ ಹೇಳಕ್ಕೆ ಆಗ್ಬೇಕಲ್ಲ ಹಾಸಿಗೆ ಬಿಟ್ಟು. 1 ವರ್ಷ ವಾರಂಟಿ ಐತಿತ್ತು ಅಂತಿರು ಅವ್ರ ಶಾಪ್ನವ್ರ. ಸೊ ಆಲ್ಮೋಸ್ಟ್ ಈಗ ಒಂದು 5 to 6 months ಅಲ್ಲ, ಒಂದು 10 months ಆಗಿರ್ಬೇಕು. ಇನ್ನೊಂದು 2 months ಐತಿ. ಹೋಗಿ ಕೇಳೋನು, ಅಟ್ಲೀಸ್ಟ್ ವಾರಂಟಿ ಆಗ್ಲಿಕ್ಕಂದ್ರೂ ಸಾಧಾರ ಯಾವ್ದಾರು ನೋಡು. ಇದು ಯಾವ ಕಾರ್ ನಮ್ಮ ಗೊಲಿರೋ ಹೆಂಗೆ ಆಯ್ತು ಏನು ಮಾಡಿಸಾರು ಅಣ್ಣ. ನಮ್ಮ ಗಾಡಿಗೆ ನಮ್ಮ ತಮ್ಮ ಅದೆಲ್ಲ ಎಕ್ಸಾಸ್ಟ್ ಹಾಕೋಣ ಅಂತಾರು. ಬಟ್ ನನಗೆ ಎಕ್ಸಾಸ್ಟ್ ಹಾಕಕ್ಕೆ ಮನಸ್ಸಿಲಾಗೈತಿ. ಯಾಕಂದ್ರೆ ತಲೆ ಗುಯ್ 24 ತಾಸ ಮತ್ತು ಲಾಂಗ್ ಡ್ರೈವ್ ಆದಾಗೆಲ್ಲ ನಮ್ಗೆ ಅಷ್ಟೊಂದು ಕಂಫರ್ಟೇಬಲ್ ಅನ್ಸಂಗಿಲ್ಲ. ಮತ್ತು ಎವರೇಜ್ ಸ್ವಲ್ಪ ರೆಡ್ಯೂಸ್ ಆಕೈತೆ ಅಂದಾರ ಅದಕ್ಕೆ. ಸೊ ಅದಕ್ಕೆ ಎಲ್ಲಿ ರಿಸ್ತು ನಮ್ಮ ಕಡೆ ಏನು ಅಟೆಂಡ್ ರೊಕ್ಕ ಆಯ್ತಿಲ್ಲ. ಅಯ್ಯಪ್ಪ ಅವ್ನು ಎಲ್ಲರೂ ಹೇಳ್ತಾರು ಮೋಟೋಲಾಗ್ ಮಾಡೋದು ಏನು ಬೇಡ, ಹಲ್ಕಿಸುತ್ತೆ ಕ್ಯಾಮ್ರಾ ಹಾಕೊಂಡು ಹಲ್ಕಿಸುತ್ತೆ ಏನಾರು ಮಾತಾಡ್ತಿರತ್ತೆ ಹೇಳಿ. ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಬರ್ಬೇಕಂತ ಹೇಳಿ ಅವ್ನು ವೈಸರ್ ಹಾಕೊಂಡು ಒಳಗೆ ಮಾತಾಡಕೈತೆ. ನೀವು ಒಳಗೆ ಬೆಂಗಳೂರು ಕಿತ್ಕೊಂಡ್ ಬರಾಕೈತಿ. ವಾರ್ಸೋಬೇಕಂದ್ರೆ ಮತ್ತೆ ವೈಸರ್ ಓಪನ್ ಮಾಡ್ಬೇಕು. ಎಲ್ಲ ಅವ್ರವ್ರ ತ್ರಾಸ ಅವ್ರಿಗೆ ಹೆಚ್ಚಾಗಿರ್ತೈತಿ. ನಮ್ಮ ತ್ರಾಸ ನಮ್ಗೆ. ನೋಡ್ರಿ ಹೋಗೋಣ ನಾವು. ಈ ಟ್ರಾಫಿಕ್ನ ದಾಟಿ ಹೋಗೋಕೆ ಅಲ್ಲಿ ಆಕೈತಿ ನಮ್ಮ ರೂಮ್ನಾಗ ಅದು ಬರೋದು. ಆರ್ಡ್ರ್ ಹಾಕೇನಿ ಹಿಂಗೆ ಕಾರ್ ತಾರೋಡ್ರಿ ನಮ್ಮ ದೋಸ್ರು ಯಾವ ಮಾಡೋರ. ರೈಡಿಂಗ್ ಜಾಕೆಟ್ ತೊಗೊಂಡು ಹೇಳಿ ರೈಡಿಂಗ್ ಶೂಸ್ ಕೇಳ್ತಾರೆ. ಇಲ್ಲಿ ತೊಗೊಂಬರ್ರಿ, ಇಲ್ಲಿ ತಿನ್ನಕ್ಕೆ ಹಾಕಿಲ್ಲ ಆಗ್ಯಾವ. ಎಲ್ಲ ತೊಗೋಬೇಕಂತ ಆಸೆ ಇರ್ತೈತಿ. ಬಟ್ ಯಾವ ಮಾಡೋದು ರೊಕ್ಕ ಬೇಕಲ್ಲ. ರೊಕ್ಕ ಇದ್ರೆ ಎಲ್ಲ ಐತಿ. ಸೊ ಮನೆದ ಬಂದ ತಕ್ಷಣ ಡೈರೆಕ್ಟ್ ನಾವು ಈ ಕಡೆ ರೈಟ್ ಸೈಡ್ ತೊಗೋಬೇಕು. ಈ ಕಡೆ ರೈಟ್ ಸೈಡ್ ತೊಗೊಂಡ್ರೆ ಇದು ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗ್ತೈತಿ. ಸೊ ನಾವು ಏರ್ಪೋರ್ಟಿಗೆ ಈಗೇನು ಹೋಗ್ಬೇಕಾಗಿಲ್ಲ, ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. 2 ಒಂದರ ಊಟ. ಇಲ್ಲಿಂದ ರೈಟ್ ಸೈಡ್ ರೈಟ್
ಹಾ ಹೇ ಎಲ್ಲಿ ಬರ್ತೀವ ನೀವು ಈ ಕಡೆ ಬಂದ್ರೆ ಆ ಕಡೆ ಸ್ಟೇಟ್ ಆರ್ ರೋಡ್ ಬನ್ನಿ ಬಿಡಿ ಬಿಡಿ. ಅಲ್ರಿ ನನ್ನ ಬೈಕ್ ಅವ್ರಕಿಂತ ಜೋರ್ ಹೋಗ್ತೈತಿ ಕರೆ ಯಾಕೆ ಮನಸ್ಸು ಆಗಲ್ಲ. ಯಾಕಂದ್ರೆ ಅಷ್ಟು ಜೋರ್ ಹೋಗಕ್ಕೆ ನಾವು ಎಲ್ಲಿ ಇಂಡಿಯನ್ ರೋಡ್ ಸಪೋರ್ಟ್ ಮಾಡ್ತಾವ. ಸೊ ಹೆಂಗೆ ಕಾಣಾಯ್ತು ನೀವು ಟ್ಯಾಂಕ್ ಬ್ಯಾಗ್ ಇಲ್ಲಿ ಮೊಬೈಲ್ ಹಿಡ್ಕೋಬೇಕು ಒಳಗೆ. ಹೌದು ಅಣ್ಣ ಹಾಗೆ ನನ್ನ ಬೈಕಿಗೆ ಎಲ್ಲ ಹಿಂಗೆ ಟಾಪ್ ಬಾಕ್ಸ ಸಡಲ್ ಬ್ಯಾಗ್ಸ ಎಲ್ಲ ಹಾಕೊಂಡು ಬಂಟ್ರ ಏನು ಕೇಳ್ತೀರಿ ಹೊಕ್ಕ ಒಂದಿನ ಹೊಕ್ಕ ನಾನು. ಬಟ್ ಏನೇನ್ರಿ ನೀವು ಅಡ್ವೆಂಚರ್ ಬೈಕ್ ಓಡ್ಸಾಕ ಏನು ಫೀಲ್ ಬರ್ತಂತೀರಿ ನೀವು. ಅದ್ರಾಗದು KTM ಅಡ್ವೆಂಚರ ಮತ್ತು ಹಿಮಾಲಯ ಅದು ಹಾ ಏನು ಕಂಫರ್ಟ್ ಬೈಕ್ಸ್ ಅವ ಅಲ್ಲ. ಅಣ್ಣ ಹಂಗೆ ಏನು ನಾವು ತಾದೇವಣ ಇನ್ನೊಂದು ಸ್ವಲ್ಪ ಬಿಟ್ಟರೆ ಡಿವೈಡರ್ ಮೇಲೆ ಹಾಸಿಗೋಲ್ಲ ಜಿಗದ. ಯಾವಂಟ ನಮ್ಮ ಹುಲಿಗಳ ಅಣ್ಣ ತಮ್ಮ ಜೋಡೆ ತೋರು ಹೆವಿ ರೈಡರ್ಸ್. ಇವತ್ತ ನಾವು ನಮ್ಮ ದೋಸ್ತಂದ ಕ್ಯಾಮ್ರಾ ಐತೆ, ಸೊ ಕ್ಯಾಮ್ರಾ ತೊಗೊಂಬಂದದು ಅದಕ್ಕೆ ಫೋಟೋ ಶೂಟ್ ಮಾಡೋದು ಐತೆ ಅಂತ ಹೇಳಿ ನೋಡ್ರಿ ಹೆಂಗೆ ಅಣ್ಣ ತಮ್ಮ ಜಾಕೆಟ ಬೂಟ ಹೆಂಗೆ ಹಾಕೊಂಬಂದಾರ. ಇವ್ರಿಗೆ ನಾ ಏನು ಹೇಳಿನಿ ಇಲ್ರಿಪ್ಪ ಬರ್ರಿ ಜಲ್ದಿ 3 ಗಂಟೆಗೆ ಹೋಗುನು ಅಲ್ಲಿ ಹೋಗಿ ಸ್ವಲ್ಪ ಫೋಟೋ ಶೂಟ್ ಅದು ಮಾಡೋನು ಹೆಂಗಾರ ಕ್ಯಾಮ್ರಾ ಎಲ್ಲ ಚೇನ್. ಇವ್ರ ನನ್ನ ಬೇಚಾರ ಉಲ್ಟಾ ನೀ ಲೇಟ್ ಮಾಡ್ತಿ ನೀ ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತ ಹೇಳಿ. ನಾಕಾದ್ರೆ ಅವರ ಬರಾಕ್ ರೆಡಿ ಇಲ್ಲ. ನಾ ಈ ಟ್ಯಾಂಕ್ ಬ್ಯಾಗ್ ಎಲ್ಲ ಫಿಟ್ ಮಾಡಿ ಫಸ್ಟ್ ಟೈಮ್ ಫಿಟ್ ಮಾಡತ್ತಿದ್ನಿ. ಇದನ್ನೆಲ್ಲ ಫಿಟ್ ಮಾಡಿ ಜಾಕೆಟ್ ಎಲ್ಲ ಹಾಕೊಂಡು 2 ಸಲ ಕಳೆದ ಹೋಗುದು ಮಾತಾಡಕ್ ಕೂತ ನೀವು ಬರ್ರಿ. ಎಷ್ಟು ಹೇಳ್ರಿ ಮಾಡ ನಮಗೆ ಬಾಯಿ ಅನಿಸ್ತೈತಿ ಇವ್ರಿಗೆ ಏನು ಹೇಳಿ ಉಪಯೋಗಿಲ್ಲ ನಡ್ರಿ ಹೋಗೋಣ. ಒಟ್ಟ ಮೊದಲು ಏನ್ ಮಾಡ್ತೀನಿಲ್ಲ ಗೊತ್ತಿಲ್ಲ ಕರೆ ಈ ಮೊಬೈಲ್ ಹೋಲ್ಡ್ರ ಮೊದಲು ಕಿತ್ತು ಬಿಡ್ತೀನಿ. ಯಾಕಂದ್ರೆ ಇದು ಕೆಬ್ಬಣದ ಮೊಬೈಲ್ ಹೋಲ್ಡ್ರ್ ಐತಿ ನಾವು ಕಡ 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 ಏನು ಸಮ ಮಾಡ್ಬೇಕಂತೀರಿ ನೀವು. ಯಪ್ಪ ಸಕಾಯಿ ಹೋಯ್ತು ನನಗಂತಿದ್ರಿ ಕಾಲ. ಕೆಲವೊಂದು ಟೈಮ್ ಅನ್ಸೈತಿ ನನ್ನ ಬೈಕ್ ಏನು ಮುರ್ಕೊಂಡ್ ಬಿದ್ದೈತೆ ಅನ್ಸೈತಿ. ಆ ಟೈಪ್ ನೋಡಲಿ ಹೆಂಗೆ ಮಾಡೋದು ಕಾಡ 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 ಅಂತೇಳಿ ನಾವು ಸಕಾಯಿ ಹೋಯ್ತು. ಹೊಸ ಮೊಬೈಲ್ ಹೋಲ್ಡ್ರ್ ಹಾಕ್ಸ್ಬೇಕಾಗೈತಿ ಬಟ್ ಯಾವ್ದು ಹಾಕ್ಸ್ಬೇಕು ಅನ್ನೋ ಕಂಪ್ಯೂಸ್ ಅದ ನೀನು. ಸೊ ಅದಕ್ಕೆ ನೋಡತಾನೆ ಒಂದು 2-3 ದಿನ ನೋಡ್ತೀನಿ ನಾ ನೋಡಿ ಮೊದ್ಲು ತಿರ್ಗಿ ಹೋಗಿದ್ದೀನಿ. ನಾ ಲೆಫ್ಟ್ ಹೊಡ್ಯಾವದಿ ಜಲ್ದಿ ಹೊಡಿ ಯಾಕೆ ಮಾಡ ನಮ್ಮ ಜುವಾರಿ ಆಯ್ತದಿ. ಇಂದು ಪ್ಯಾ ಪ್ಯಾ ಏನು ಕಾಡ್ ಯಾವ ಕಟ್ಟದ ನಮಗೆ ನಾವು ಸಾಕಾಯ್ತು. ಎಲ್ಲರೂ ನಾವು ನೋಡ್ತೀವಿ ನಾವು ಎಲ್ಲಿ ಹೋಗಂಗಿಲ್ರಿ ಭಾಳ ಅಂದ್ರೆ ಒಂದು 4 ಹೆಜ್ಜೆ ಮುಂದೆ ಹೋಗ್ತಾರ. ಅದನ್ನ ಬಿಟ್ಟು ಬರೀ ನಮಗೆ ಹಿಂದೆ ಮುಕ್ಕಳ ಪ್ಯಾ 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 ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ರೈಡ್ ಬಗ್ಗೆ ನಾವು ಅಪ್ಡೇಟ್ ಕೊಡ್ಬೇಕು ಅನ್ಕೊಂಡೀನಿ. ಯಾಕಂದ್ರೆ ಆಗಸ್ಟ್ 2nd ಅಥವಾ 3rd ವೀಕ್ನ್ಯಾಗ ನಾವು ಊಟಿ ಹೋಗ್ಬೇಕಂತ ಪ್ಲಾನ್ ಮಾಡತ್ತು. ಊಟಿನ ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ಬಗ ಅವ್ನ ಹೋಗೋ ರೋಡ್ನ್ಯಾಗ ಬಂಡರ್ಘಟ್ನ್ಯಾಗ ಹೋಗ್ಬೇಕು. ನಾವು ಹೋಗ್ತಾ ಆಣಿ ಜಿಂಕಿ ಎಲ್ಲ ನೋಡ್ಬೇಕು ಅನ್ನೋ ಭಾಳ ಆಸೆ ಐತದ. ಆ ಸಣ್ಣ ಹುಡ್ರು ಆಸೆ ಪಟ್ಟು ಹಠ ಹಿಡಿತಾವಲ್ಲ ಆ ಟೈಪ್ ಮಾಡಾಕೈತ. ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ನಮ್ಮ ರೈಡ ಆಲ್ಮೋಸ್ಟ್ ಒಂದು ಲಾಂಗ್ ರೈಡ್ ಅಂದ್ರೆ ವೀಕೆಂಡ್ ರೈಡ. ಸೊ ಎಲ್ಲಿ ಹೋಗ್ಬೇಕಂದ್ರೆ ಊಟಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದು. ಸೊ ನೋಡೋಣ ಆಲ್ಮೋಸ್ಟ್ ಈಗ ನಾವು ಟೋಟಲ್ 3 ಬೈಕ್ ರೆಡಿ ಅದು. ಇನ್ನು ಯಾರ್ಯಾರು ಬಂದು ಜಾಯ್ನ್ ಹಾಕಾರು ಏನೋ ಅಂತ ಗೊತ್ತಿಲ್ಲ ಇನ್ನು. ಬಟ್ ನಾವು 3 ಬೈಕ್ ಅಂತೂ ಆಲ್ಮೋಸ್ಟ್ ರೆಡಿ ಐತಿ ಅಲ್ಲ ನಮ್ದ. ಇನ್ನು ಹೋಗ್ಬೇಕು ಒಂದು. ಅದಾದ್ಮೇಲೆ ನೆಕ್ಸ್ಟ್ ರೈಡ್ ಪ್ಲಾನ್ ಇನ್ನ ನಮ್ಮ ಕರ್ನಾಟಕದ ಹೆಮ್ಮೆ ಚಾರ್ಮಾಡಿ ಘಾಟ್ ಸೈಡ್ ನಾವು ಮಾಡ್ಬೇಕು ಅನ್ನೋದು ಭಾಳ ಆಸೆ ಐತಿ. ಯಾಕಂದ್ರೆ ಚಾರ್ಮಾಡಿ ಘಾಟ್ನಾಗ ನಾವು ಒಮ್ಮೆ ಬೈಕ್ ಮೇಲೆ ಹೋಗಿಲ್ಲ. ಸೊ ಈ ಮಾನ್ಸೂನ್ದಾಗ ಹೋಗ್ಬೇಕನ್ನೋ ಪ್ಲಾನಿಂಗ್ಸ್ ಐತಿ. ಪ್ಲಾನಿಂಗ್ಸ್ ಏನಾಕೆ ನಾವು ಹೋಗಬೇಕು ಮಿಸ್ ಮಾಡ್ಕೊಂಡು ಆಗಲ್ಲ. ಅದಕ್ಕೆ ಇದು ನೆಕ್ಸ್ಟ್ ಮಂತ್ ಊಟಿ ಮುಗಿಸಿದ ಮ್ಯಾಲ ನೆಕ್ಸ್ಟ್ ಆ ಕಡೆ ಪ್ಲ್ಯಾನ್ ಮಾಡೋದ ಚಾನ್ಸ್ ಐತಿ.
ಮತ್ತು ಅದ್ರ ಮಿಡಲ್ಲ ಎಲ್ಲೇ ಇಲ್ಲೇ ಒಂದು ಕಡೆ ಮತ್ತೊಂದು ಕಡೆ ಎಕ್ಸ್ಪ್ಲೋರ್ ಮಾಡಕ ಅಂತೇಳಿ ಹಂಗೆ ಆದ್ರೆ ಹೋಗುನು. ಇದೆಲ್ಲ ಹಂಗೆ ಒನ್ ಡೇ ರೈಡ್ ಹಾಕಾವು. ಸೊ ಅದ ಒಂದು 2 days 1000 ಕಿಲೋಮೀಟರ್ ರೈಡ್ ಹಾಕಾವು, ಸ್ವಲ್ಪ ಲಾಂಗ್ ಹಾಕಾವು. ಪ್ಲ್ಯಾನ್ ಮಾಡಾಕತ್ತು ನೋಡುನು. ಜೈ ಬಜರಂಗ್ ಬಲಿ. ಸೊ ನಾನು ಟಾಪ್ ಬಾಕ್ಸ್ ಹೋಗ್ಬೇಕಂತ ಭಾಳ ಪ್ಲ್ಯಾನ್ ಮಾಡತ್ತೀನಿ. ಬಟ್ ಟಾಪ್ ಬಾಕ್ಸ್ ಹಾಕೊಂಡು ನನಗೆ ಬ್ಯಾಡ್ ಅನ್ಸಾಯ್ತು. ಯಾಕಂದ್ರೆ ನಮ್ಮ ಅಡ್ವೆಂಚರ್ ಬೈಕು ಅಲ್ಲ. ಮತ್ತು ಟಾಪ್ ಬಾಕ್ಸ್ ಹೋಗ್ತಾರೆ ಹಿಂದೆ ಅದು ಕಂಟಿನ್ಯೂ ಏನೋ ಒಂದು ವೇಟ್ ಇದಂಗೆ ಫೀಲ್ ಆಕೈತೆ ನಮಗೆ. ಸೊ ಅದಕ್ಕೆ ಅದ್ರ ಬದ್ಲಿ ಒಂದು ಯಾವ್ದಾರ ಚಲೋ ಪೈಕಿ ಬ್ಯಾಗ್ ತೊಗೊಂಡ್ರೆ ಪಾಡ ಅನ್ಸತ್ತೈತಿ. ಯಾಕಂದ್ರೆ ಈಗ ನಾ ಟ್ಯಾಂಕ್ ಬ್ಯಾಗ್ ತೊಗೊಂಡಿನಿ. ನನ್ನ ಈಸಿ ಎಕ್ಸಸರೀಸ್ ಎಲ್ಲ ಇದ್ರಾಗ ಇರ್ತಾವ, ಆಲ್ಮೋಸ್ಟ್ ಇದ್ರಾಗ ಕವರ್ ಹಾಕಾವ. ಯಾಕಂದ್ರೆ 16 ಲೀಟರ್ ಆಯ್ತದ. ಸೊ ಇನ್ನು ಬ್ಯಾಗ್ ಅಷ್ಟೊಂದು ಜರೂರತ್ ಬೀಳಂಗಿಲ್ಲ. ಯಾಕಂದ್ರೆ ನಾವೇನ ವಾರ ಗಂಟೆ ಒಂದು ಟ್ರಿಪ್ ಹೋಗಂಗಿಲ್ಲ. ಎಲ್ಲ ಕಾರಣ ನಮ್ಮ ಮೆಕ್ಯಾನಿಕ್ ಬ್ರದರ್ಸ್. ಯಾಕಂದ್ರೆ ಅವ್ರ ತಮ್ಮ ನಾಲೆಜಿಂದ ನಮ್ಮ ಬೈಕ್ ಏನಾದ್ರೂ ಎಲ್ಲ ರಿಪೇರಿ ಮಾಡಿಕೊಡ್ತಾರೆ. ಸೊ ಅವ್ರು ನಮ್ಮ ಬೈಕ್ ಎಲ್ಲ ರಿಪೇರಿ ಮಾಡಿ ಕೊಟ್ಟ ನಮಗೆ ಇಷ್ಟೊಂದೆಲ್ಲ ಹೆಲ್ಪ್ ಮಾಡೋದ್ರಿಂದ ಮೆಕ್ಯಾನಿಕ್ ಬ್ರದರ್ಸ್ ತಾರ ಅಂತ ಹೇಳಿ ನಾವು ರೈಡರ್ಸ್ ಆರಾಮ್ ನಮ್ದು ರೈಡಿಂಗ್ ಎಲ್ಲ ಏನು ಚಿಂತಿಲ್ಲ, ಆರಾಮ್ ಮುಗಿಸ್ಕೊಂಡ್ಬರ್ತೀವಿ. ಯಾಕಂದ್ರೆ ನಮಗೊಂದು ಧೈರ್ಯ ಇರೈತಿ. ನಾವು ಬಂದ್ರೆ ನಮ್ಮ ಬೈಕಿಗೆ ಏನೋ ಆತಂದ್ರೂ ಇಲ್ಲ ನಮ್ಮ ಮೆಕ್ಯಾನಿಕ್ ಅನ್ನೋದು ಅವರು ಮಾಡಿಕೊಡ್ತಾರೆ, ರಿಪೇರಿ ಮಾಡಿಕೊಡ್ತಾರೆ ಅನ್ನೋ ಧೈರ್ಯ ಇರೈತಿ. ಸೊ ಆಲ್ ಥ್ಯಾಂಕ್ಸ್ ಟು ಮೈ ಮೆಕ್ಯಾನಿಕ್ ಬ್ರದರ್ಸ್. ಆದಿಯೋಗಿ ಇನ್ನೂ ಒಂದು 20 ಕಿಲೋಮೀಟರ್ ಐತಿ. ಅಣ್ಣ ಏನು ಹೋಣ ಇದು. ಆದಿಯೋಗಿ ಇನ್ನೂ ಒಂದು 20 ಕಿಲೋಮೀಟರ್ ಐತಿ. ಕಾಟ್ಲಿ ಆಗತೈತಿ. ನಾವು ಹೋಗಿ ಅಲ್ಲಿ ಹೋಗಿ ಫೋಟೋ ಶೂಟ್ ಅದು ಮಾಡ್ಬೇಕನ್ನತ್ತದು. ಬಟ್ ಕ್ಲೈಮೇಟ್ ನೋಡ್ಲೆ ನಾವು ಯಾವಾಗ ಬಿಸಿಲು ಇರಬಾರ್ದಪ್ಪ ಅಂತೇಳಿ ಬರ್ತು ಅವತ್ತು ಮುಕ್ಕರ ಬಿಸಿಲು. ಯಾವಾಗ ಬಿಸಿಲು ಬರಲಿಪ್ಪ ನಾವು ಫೋಟೋ ಶೂಟ್ ಬಿಡೋದು ಮಾಡ್ತು ಹಂಗೆ ಅವಾಗ ಒಟ್ಟ ಬರಂಗಿ ಅದಂಕ ನೋಡಿಲ್ಲ. ಫೋಟೋ ಶೂಟ್ ಎಲ್ಲ ಮಾಡ್ಬೇಕಂದ್ರೆ ಬಿಸಿಲೇ ಇಲ್ಲ. ಸೂರ್ಯದೇವ ಇದು ನಿನ್ ನ್ಯಾಯನಾ? ನಮ್ಮ ಜೀವನ ಜೊತೆ ಯಾಕೆ ಮಾತಾಡ್ತಿದ್ಯಾ? ಇದ್ರಾಗ ಇದನ್ನ ನೋಡ ಮಳೆ ಏನ್ ಅಲ್ಲಿ ತಗೊಂಡಾತೀನಿ ತಕೊಳಕ್ಕೆ ಇದನ್ನ ತಿರ್ಸ ಕ್ಲಿಯರ್ ಕಾಣತ್ತೆ ನೋಡಿ ನಿಂಗೆ. ನನಗ ನೀನು ನೋಡಿ ಹೇಳ್ತೀನಿ. ನೋಡ್ರಿ ಫೋಟೋ ಶೂಟ್ ಎಷ್ಟು ತ್ರಾಸ ತಗೋತ ನಮ್ಮ ಹುಡುಗ. ಅಲ್ಲಿ ಹಂಗ ಪೋಸ್ ಕೊಡಾಕೈತಾನು, ಇವ್ ಹಂಗ ತಿರ್ಗ ತೆಗಿಯಾಕೈತಾನ. ಕ್ಯಾಮ್ರಾ ಈ ಕಡೆ ಮಕ್ಕಡೆ ಹೊಸಾತಾನ. ಬಟ್ ಇನ್ನೂ ತಕ ಒಂದು ಫೋಟೋ ತೆಗೆದಿಲ್ಲ ಪಾಪ. ಅದ್ರು ಅವ 20 ಪೋಸ್ ಕೊಟ್ಟಾನ ಇಕ್ಕತ್ಕ. ಹುಡುಗರು ಪೋಸ ಒಮ್ಮೆ ಲೆಫ್ಟ್ ಸೈಡ್ ತಿರುಗೋದು, ಒಮ್ಮೆ ರೈಟ್ ಸೈಡ್ ತಿರುಗೋದು. ಈಗ ಲೆಫ್ಟ್ ಸೈಡ್ ಮುಗಿತು, ಇನ್ನು ರೈಟ್ ಸೈಡ್ ನೋಡ. ನೋಡ